ಪ್ರತಿಭಟನಾಕಾರರ ಮನವೊಲಿಸೋಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಸ್ಥಳಕ್ಕೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಭೇಟಿಯನ್ನು ಕೊಟ್ಟರು. ಪ್ರಕರಣ ಸಂಬಂಧ ಇಲಾಖೆ ತನಿಖೆಯನ್ನು ಮಾಡ್ತೇವೆ, ಕರ್ತವ್ಯದಲ್ಲಿದ್ದ 3 ASIಗಳನ್ನು ಅಮಾನತು ಮಾಡಿದ್ದೇವೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಶಾಸಕರ ಜೊತೆ ಮಾತಾಡಿದ್ದೇವೆ. ಮಗು ಕುಟುಂಬಕ್ಕೆ ಅಗತ್ಯ ಪರಿಹಾರದ ಭರವಸೆ ನೀಡಿದ್ದಾರೆ MLA. ಇಲಾಖೆಯಿಂದ ತೆಗೆದುಕೊಂಡ ಕ್ರಮದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಪೋಷಕರು ಪ್ರತಿಭಟನಾಕಾರರಿಗೆ ಈ ವಿಚಾರವನ್ನು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ತಿಳಿಸಿದ್ದಾರೆ. ಅಮಾನತು ಮಾಡಿದರೆ ಆ ಜೀವ ವಾಪಸ್ ಬರುತ್ತಾ? ಅವ್ರ ತಂದೆ ಹೇಳ್ತಾ ಇದ್ದಾರಲ್ವ, 10 ಲಕ್ಷ ನಾನೇ ಕೊಡ್ತೀನಿ ರೀ ಬೇಕಾರೆ MLAಗೆ ಅಥವಾ ನಿಮಗೆ, ನನ್ನ ಮಗಳನ್ನು ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರಲ್ವ. ತಗೊಳ್ಳಿ ಬೇಕಾದ್ರೆ 10 ಲಕ್ಷ, ಮಗುನ ಜೀವ ಕೊಡ್ತೀರಾ? ಹಾಗಾಗಿ ಪರಿಹಾರ ಏನು ಎಲ್ಲ ಸರ್ಕಾರಗಳು MLAಗಳು ಕೊಟ್ಟೇ ಕೊಡ್ತಾರೆ, ಆದರೆ ಆ ಜೀವವನ್ನು ವಾಪಸ್ ತರೋದಕ್ಕಾಗೋದಿಲ್ಲ. ಪರಿಸ್ಥಿತಿ ತಿಳಿಗೊಳಿಸುವಂಥ ಪ್ರಯತ್ನವನ್ನು ಕೂಡ ಮಲ್ಲಿಕಾರ್ಜುನ ಬಾಲದಂಡೆ ಮಾಡಿದರು. ಆ ಸಂದರ್ಭದಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಆಕ್ರೋಶಭರಿತರಾಗಿ ಪೊಲೀಸ್ ಇಲಾಖೆ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಇದ್ದರು, ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಬಾಲದಂಡೆ ಹಂಚಿಕೊಂಡರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಯನ್ನು ಮಾಡ್ತೇವೆ ಮತ್ತು ಈಗಾಗಲೇ 3 ಕರ್ತವ್ಯನಿರತ ASIಗಳನ್ನು ಅಮಾನತು ಮಾಡಲಾಗಿದೆ ಅಂಥೇಳಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೃತಿಕ್ಷಾ ಅನ್ನುವಂಥ ಮಗು ಏನು ಸಾವನ್ನಪ್ಪಿದೆ, ಅದಕ್ಕೆ ಪರಿಹಾರ ಕೊಡುವ ಭರವಸೆಯನ್ನು MLA ಕೊಟ್ಟಿದ್ದಾರೆ. ಅವ್ರ ಜೊತೆ ಕೂಡ ನಾವು ಮಾತನಾಡಿದ್ದೇವೆ. ಇದೆಲ್ಲವನ್ನು ಕೂಡ ಮಲ್ಲಿಕಾರ್ಜುನ ಬಾಲದಂಡೆ ಹೇಳಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಅವರು ಎಂಟ್ರಿಯನ್ನು ಕೊಟ್ಟರು. ಭಾಳ ಸರ್ಕಸ್ ಮಾಡಬೇಕಾಯಿತು, ಯಾಕಂದರೆ ಆಕ್ರೋಶ ಹಂಗಿತ್ತು. ಅದರ ಜೊತೆಗೆ BJP ಮುಖಂಡ ಸಚ್ಚಿದಾನಂದ ಕೂಡ ಆಗಮಿಸಿದ್ರು. ಆಸ್ಪತ್ರೆಗೆ ಆಗಮಿಸಿ ಅವರು ಕೂಡ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಕೂಡ ನಡೆಯಿತು. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆಸ್ಪತ್ರೆಗೆ ಆ ಮಗುವಿನ ಶವವನ್ನು ತೆಗೆದುಕೊಂಡು ಹೋದರು. ಅಲ್ಲಿ ಕೂಡ ವೈದ್ಯರು ಸಿಬ್ಬಂದಿ ಬೇಜವಾಬ್ದಾರಿಯನ್ನು ತೋರಿದ್ರು ಅಂತ ಅನಿಸುತ್ತೆ. ಹಾಗಾಗಿ ಅಲ್ಲಿ ಕೆಲ ಕಾಲ ಮಾತಿನ ಚಕಮಕಿ ನಡೀತು. ಬಲವಂತವಾಗಿ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನ ಹೇಳದ್ ಸತ್ತವ್ರೆ. ಮಗು ಬಾಡಿಯಲ್ಲಿದೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಮಂಡ್ಯ ಎಸ್ಪಿ. 3 ಪೊಲೀಸರ ಸಸ್ಪೆಂಡ್ ಹಾಗೆ ಸೂಕ್ತ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, ಪ್ರತಿಭಟನೆ ಸದ್ಯಕ್ಕೆ ಅಂತ್ಯ ಆಗಿದೆ. ಕೆಲವು ಭರವಸೆಗಳನ್ನು ಕೊಟ್ಟ ಮೇಲೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಈಗ ಪ್ರತಿಭಟನಾ ನಿರತರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ASIಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ, ಜೊತೆಗೆ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ. ಮೃತದೇಹವನ್ನು ಶವಾಗಾರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಪೋಷಕರು. ಹೆದ್ದಾರಿಯಲ್ಲಿ ಸೇರಿದ ಪ್ರತಿಭಟನಾಕಾರರನ್ನು ಕಳುಹಿಸಿದ್ದಾರೆ ಪೊಲೀಸರು. ನೋಡಿ, ಈಗ ರವಿಕುಮಾರ್ ಗಣಿಗ ಏನಿದ್ದಾರೆ MLA, ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಸರ್ಕಾರದಿಂದ ಪರಿಹಾರವನ್ನು ಕೊಡಿಸ್ತೀವಿ ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಪರಿಹಾರ ಕೊಡ್ತೀವಿ ಅಂತ SP ಕೂಡ ಅವ್ರ ಜೊತೆ ಮಾತಾಡಿದ್ದಾರೆ. ಮತ್ತು ಕರ್ತವ್ಯ ನಿರತರು ಏನು ಆ ಟೈಮ್ನಲ್ಲಿ ASIಗಳಿದ್ದರು 3 ಜನ, ಅವರನ್ನು ಕೂಡ ಸಸ್ಪೆಂಡ್ ಮಾಡಿ ಆದೇಶವನ್ನು SP ಹೊರಡಿಸಿದ್ದಾರೆ. ಈ ಟೈಮ್ನಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇತ್ತು. ಯಾಕಂದರೆ ಸಾರ್ವಜನಿಕರ ರೋಷಾವೇಶ ಎಲ್ಲವೂ ಕೂಡ ಪೊಲೀಸ್ ಇಲಾಖೆಯ ವಿರುದ್ಧ ಇತ್ತು. ಇದೊಂದು ಘಟನೆ ಅಂತ ಅಷ್ಟೇ ಅಲ್ಲ, ಟ್ರಾಫಿಕ್ ಪೊಲೀಸರ ಕೆಲವು ಕಡೆ ದುರ್ವರ್ತನೆಗಳು, ಸುಮ್ಮನೆ ಕೈ ಹೊಡೆಯೋದು, ಅದ್ರ ಜೊತೆಗೆ ಅಡ್ಡ ಹಾಕೋದು, ಎಲ್ಲೋ ಸ್ಪೀಡ್ ಹೋಗ್ತಾ ಇರ್ತಾರೆ, ಏಕಾಏಕಿ ಬಂದು ಕೀ ಕಿತ್ಕೊಂಡು ಹೋಗೋದು, ಇದೆಲ್ಲವೂ ಕೂಡ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮತ್ತು SP ಮಲ್ಲಿಕಾರ್ಜುನ ಬಾಲದಂಡೆ ಅವರು ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ. ಕೆಲವು ಭರವಸೆಯ ಮಾತುಗಳನ್ನು ಆಡಿದರು. ಅದಾದ ಮೇಲೆ ಮೃತದೇಹವನ್ನು ಶವಾಗಾರಕ್ಕೆ ಪೋಷಕರು ತೆಗೆದುಕೊಂಡು ಹೋಗಿದ್ದಾರೆ. ಹೆದ್ದಾರಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆಗೊಂಡಿದ್ದರು. ಅವ್ರು ಯಾರೂ ಕೂಡ ಪ್ರತಿಭಟನೆ ಯಾವ ಸಂಘಟನೆಯವರಲ್ಲ, ಅವರು ಅಲ್ಲಿದ್ದಂಥ ಸ್ಥಳೀಯರು. ಇಮಿಡಿಯೇಟ್ಲಿ ಆ ಘಟನೆ ಆದಮೇಲೆ ನೆರೆದಂಥ ಸಾರ್ವಜನಿಕರವರು, ಅದಾದ ಮೇಲೆ ಕೆಲವೊಂದಿಷ್ಟು ಮುಖಂಡರು ಭೇಟಿ ಕೊಟ್ಟರು ಅಷ್ಟೇ. ಆಕ್ರೋಶ
ಭುಗಿಲೇಳ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಬೆಚ್ಚಿ ಬಿದ್ದಿತ್ತು. ಸಂಚಾರಿ ಪೊಲೀಸರು ಮಾಡಿರುವಂತಹ ಎಡವಟ್ಟು, ಆ ಮಗು ಬಲಿಯಾಗ್ಬಿಟ್ಟಿದೆ. ಹೃತಿಕ್ಷಾ, ಆ ಮಗುವನ್ನು ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಒಂದು ಕಡೆ ಆದರೆ, ಸಾರ್ವಜನಿಕರ ಆಕ್ರೋಶ ಮತ್ತೊಂದು ಕಡೆ. ತಾಳ್ಮೆಯನ್ನು ಕಳೆದುಕೊಂಡ್ಬಿಟ್ಟಿದ್ರು ಎಲ್ಲರೂ ಜನರು ಇವತ್ತು. ಯಾಕಂದರೆ ಬಹಳ ಮಿತಿ ಮೀರಿದ ವರ್ತನೆಗಳು. ಫೈನ್ ಹಾಕಲಿ, ಕಾನೂನಾತ್ಮಕವಾಗಿ ಅಡ್ಡ ಹಾಕಲಿ, ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಅಡ್ಡ ಹಾಕಬೇಡ ಅಂತ ಹೇಳ್ತಾ ಇಲ್ಲ. ಈಗ ಅಲ್ಲಿ ಮಗುಗೆ ನಾಯಿ ಕಚ್ಚಿದೆ, ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಸ್ಟಾಪ್ ಮಾಡಿದ್ದಾರೆ, ಬೈಕನ್ನು ಸ್ಟಾಪ್ ಮಾಡಿದ್ದಾರೆ. ಆದರೂ ಕೂಡ ಸರ್ ನಾಯಿ ಕಚ್ಚಿದೆ, ಮಗು ಹುಷಾರಿಲ್ಲ ಅಂಥೇಳಿ ಬೇಡ್ಕೊಂಡ್ರು ಕೂಡ ನೀವು ಮಾನವೀಯತೆ ಇಲ್ಲದೆ ಅವ್ರನ್ನ ಅಡ್ಡ ಹಾಕಿ ಮತ್ತೆ ಅವ್ರನ್ನ ವೇಟ್ ಮಾಡಿಸಿ ಹಿಂದೆಯಿಂದ ಟೆಂಪೋ ಬಂದು ಅದೇನು ಮಾಡಿಬಿಡ್ತು, ಡ್ಯಾಶ್ ಹೊಡೆದ್ಬಿಡ್ತು. ಅಲ್ಲಿವರೆಗೂ ಕೂಡ ನೋಡಿ ವೇಟ್ ಮಾಡಿಸಿದೆ, ಇದಕ್ಕೆಲ್ಲ ಕಾರಣ. ಸುಮ್ಮನೆ ಬಿಟ್ಬಿಟ್ಟಿದ್ರೆ ಆಯ್ತಪ್ಪ ಫೈನ್ ಹಾಕ್ತೀರಾ, ಸೈಡ್ ಕರ್ಕೋಬೇಕಿತ್ತು ನೀವು. ರಸ್ತೆ ಮಧ್ಯೆ ಅಡ್ಡ ಹಾಕಿ ಕೀಯನ್ನು ಕಿತ್ಕೊಂಡು ಈ ರೀತಿಯಾದಂತಹ ದುರ್ವರ್ತನೆಯನ್ನು ತೋರಿದರೆ ಖಂಡಿತವಾಗ್ಲೂ ಇದು ಮತ್ತಷ್ಟು ಅಪಘಾತಗಳಿಗೆ ಕಾರಣ ಆಗುತ್ತೆ. ಹಾಗಾಗಿಯೇ ಟ್ರಾಫಿಕ್ ಪೊಲೀಸರ ಈ ಒಂದು ನಡೆ ಇದೆಯಲ್ವ, ಇದು ಕೇವಲ ಮಂಡ್ಯದ ಘಟನೆ ಅಂತ ನಾವು ಹೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಇಂತಹ ಎಡವಟ್ಟುಗಳನ್ನು ಬಹಳ ಕಡೆ ಮಾಡ್ತಾ ಇದ್ದಾರೆ. ಸುಖ ಸುಮ್ಮನೆ ಅಲ್ಲಿ ವಾಹನ ಸವಾರಿಗೆ ಕಿರಿಕಿರಿಯನ್ನು ಕೊಡ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ನೆಪದಲ್ಲಿ ಕೈ ಹಾಕಿ ಅಡ್ಡ ಹೊಡೆಯೋದು ಅಥವಾ ಅಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತೆ ಮಾಡಲಿ, ಅವ್ರಿಗೆ ಅವಕಾಶ ಇದೆ, ಕಾನೂನಲ್ಲಿ ಅಧಿಕಾರ ಇದೆ ಮಾಡಲಿ. ಆದರೆ ಆ ಟೈಮ್ನಲ್ಲಿ ಏನಿದೆ ಅವರು ಸೈಡು ಕಂಪ್ಲೀಟಾಗಿ ತೆಗೆದುಕೊಳ್ಬೇಕಾಗಿತ್ತು. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ನಮ್ಮ ಪ್ರತಿನಿಧಿ. ಶಶಿಕುಮಾರ್, ನೋಡ್ತಾ ಇದ್ದೀವಿ ಸಾರ್ವಜನಿಕರ ಆಕ್ರೋಶದ ಜ್ವಾಲೆ, ಹೆತ್ತ ಕರಳಿನ ಆ ಕೂಗಾಟ, ನರಳಾಟ. ಇವತ್ತು ಮಂಡ್ಯ ನಿಜಕ್ಕೂ ಮನ ಕಲುಕುವಂತಹ ಘಟನೆಗೆ ಸಾಕ್ಷಿ ಆಯ್ತು ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಯ್ತಾ? ಯಾವೆಲ್ಲ ಭರವಸೆ ಕೊಟ್ಟಿದ್ದಾರೆ ಕುಟುಂಬಕ್ಕೆ? ಪ್ರಭು, ಏನೋ ಮಂಡ್ಯದ ಹೊರವಲಯದಲ್ಲಿರ್ತಕ್ಕಂಥ ಆ ಸ್ವರ್ಣಸಂದ್ರ ಬಡಾವಣೆಯಲ್ಲಿ ಇರ್ತಕ್ಕಂಥ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ಈ ಒಂದು ಮನಕಲುಕುವಂತ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಏನು ನಾಯಿ ಕಚ್ಚಿದ ಹಿನ್ನೆಲೆಯಲ್ಲಿ ಮಗುವನ್ನ ಆಸ್ಪತ್ರೆಗೆ ಅಂತ ಹೇಳಿ ಚಿಕಿತ್ಸೆಗೆ ಕರ್ಕೊಂಡು ಬರ್ತಿದ್ದಂತ ಸಂದರ್ಭದಲ್ಲಿ ಆ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ ಮಗು ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಮೃತಪಟ್ಟ ಮಗುವನ್ನ ಹೆದ್ದಾರಿನಲ್ಲೇ ಇಟ್ಕೊಂಡು ತಾಯಿ ಮತ್ತೆ ತಂದೆ ಇಬ್ರು ಕೂಡ ತಮ್ಮ ಮಡ್ಲಿನಲ್ಲಿ ಇಟ್ಟುಕೊಂಡು ಗೋಳಾಡ್ತಿದ್ದಂತ ಮನಕಲುಕುವಂತ ಘಟನೆ ಕೂಡ ಹೃದಯ ವಿದ್ರಾವಕ ಘಟನೆ ಕೂಡ. ಜಸ್ಟ್ ಹೋಲ್ಡ್ ಶಶಿಕುಮಾರ್, ಈ ಬಗ್ಗೆ ಮಾತಾಡ್ಲಿಕ್ಕೆ ಮಂಡ್ಯ SP ಡಾಕ್ಟರ್ ಕುಮಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಈಗ ನಿಜಕ್ಕೂ ಬಹಳ ನೋವಿನ ಸಂಗತಿ ತಮ್ಮ ಗಮನಕ್ಕೆ ಬಂದಿರುತ್ತೆ ಸರ್. ಆ ಕುಟುಂಬಕ್ಕೆ ಯಾವ ರೀತಿ ತಾವು ಭರವಸೆಯನ್ನ ಕೊಡ್ತೀರಿ ಸರ್? ಅಲ್ಲ, ಇದೇನು ದುರ್ಘಟನೆ ಆಗಿದೆ, ಇದು ಬಹಳ ನೋವಿನ ಸಂಗತಿ. ಹೌದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ 3 ಜನ ಸಿಬ್ಬಂದಿಗಳನ್ನ ಅಮಾನತು ಮಾಡಲಾಗಿದೆ. ಹೌದು.
ಅವ್ರಿಗೂ ಕೂಡ ನಾವು ಸಾಂತ್ವನ ಹೇಳ್ತೀವಿ. ಅವ್ರಿಗೆ ಆ ನೋವನ್ನ ತಡ್ಕೊಳ್ಳೋಂತ ಶಕ್ತಿ ದೇವ್ರು ಭಗವಂತ ಕೊಡ್ಲಿ. ಮತ್ತೆ ಸರ್ಕಾರದಿಂದ ಏನೋ ಅವರಿಗೆ ಒಂದು ಪರಿಹಾರದ ವ್ಯವಸ್ಥೆಯನ್ನ ಮಾಡ್ಬೇಕು, ನಾನು ಅದನ್ನ ವ್ಯವಸ್ಥೆಯನ್ನು ಮಾಡ್ತೀನಿ. ಸರ್, ಬಟ್ ಇತ್ತೀಚೆಗೆ ಇಂತಹ ಘಟನೆಗಳು ಜಾಸ್ತಿ ಆಗ್ತಿದೆ ಸರ್. ಯಾಕಂದ್ರೆ ಮಾನವೀಯತೆ ಇಲ್ಲದೆ ಟ್ರಾಫಿಕ್ ಪೊಲೀಸರು ಕೆಲವು ಕಡೆ ವರ್ತಿಸ್ತಾ ಇದ್ದಾರೆ ಅಂತ ಆರೋಪ ಇದೆ ಸರ್ ಮಂಡ್ಯದಲ್ಲಿ. ಅದ್ರ ಬಗ್ಗೆ ನಾವು ಎಸ್ ಪಿ ಅವ್ರ ಹತ್ರ ಡಿಸ್ಕಸ್ ಮಾಡಿದೀವಿ. ಸೊ ಇನ್ ಮುಂದೆ ಆತರ ಆಗ್ದಂಗೆ ಅವ್ರಿಗೆಲ್ಲ ಒಂದು ತರಬೇತಿಯನ್ನ ಕೊಡ್ಲಿಕ್ಕೆ, ಎಲ್ಲಿ ನಿಲ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲ ಸರ್, ಆ ಟೈಮ್ನಲ್ಲಿ ಅವ್ರಿಗೆ ದಂಡ ಹಾಕೋದೇ ಇಂಪಾರ್ಟೆಂಟ್ ಆಯ್ತಾ ಅಂತ, ಅಲ್ಲಿ ಹುಷಾರಿಲ್ಲ ನಾಯಿ ಕಚ್ಚಿದೆ ಅಂತ ಕೇಳಿದ್ರು ಕೇಳೋ ಮನಸ್ಥಿತಿಯಲ್ಲಿ ಇರ್ಲಿಲ್ವಂತೆ ಸರ್ ಅವರು. ಅದನ್ನ ತನಿಖೆ ಮಾಡ್ತಾರೆ. ಯಾಕೆಂದ್ರೆ ಅವ್ರು ನಿಲ್ಸಿದ್ಮೇಲೆ ಹೇಳಿದ್ರು ಅಂತ ಹೇಳಿದ್ರು. ಅವರು ವೆಹಿಕಲ್ ನಿಲ್ಸಿದ್ಮೇಲೆ ಈ ತರ ನಾಯಿ ಕಚ್ಚಿದೆ ಅಂತ ಹೇಳಿದಾಗ ತಕ್ಷಣ ಬಿಟ್ರು ಅಂತ ಹೇಳ್ತಾರೆ. ಒಬ್ಬರು ಬಿಟ್ರೆ ಇನ್ನೊಬ್ಬರು ಬಿಡ್ಲಿಲ್ಲ ಅಂತ, ಒಬ್ಬರು ಬಿಟ್ರೆ ಇನ್ನೊಬ್ಬರು ಹೋಗಕ್ ಅವಕಾಶ ಕೊಡಲಿಲ್ಲ ಅಂತ. ಅಲ್ಲ, ಅದೇ ಪ್ರೈಮರಿ ವೆರಿಫಿಕೇಶನ್ಸ್ ಎಲ್ಲ ಮಾಡಿದ್ಮೇಲೆ ತಪ್ಪು ಈಗ ಆಲ್ರೆಡಿ ಅವರು ಅಮಾನತ್ತು ಮಾಡಲಾಗಿದೆ. ಒಂದು ಕಾನೂನು ಕ್ರಮ ಕೈಗೊಳ್ತೀವಿ. ಅಲ್ಲ, ಇಂಥ ಘಟನೆಗಳು ಮರುಕಳಿಸಬಾರ್ದು ಸರ್ ಮತ್ತೆ ಇಲ್ಲಿ. ಖಂಡಿತವಾಗ್ಲು ಜಿಲ್ಲಾಡಳಿತ ಸಿದ್ಧವಾಗಿದೆ. ಇಂಥ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ತೀವಿ. ಸರಿ, ಈ ಬಗ್ಗೆ ಒಂದು ಸಭೆ ಏನಾದ್ರು ಮಾಡ್ತೀರಾ ಸರ್? ಮಾಡ್ತೀವಿ, ಕೂಡಲೇ ಎಸ್ ಪಿ ಅವರು ನಾವು ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್ ಕುಮಾರ್ ಅವರ. ಇದು ಡಿ ಸಿ ಅವರ ಮಾತಾಗಿತ್ತು. ಅವರು ಕೂಡ ಹೇಳಿದ್ದಾರೆ ಇಂತಹ ಘಟನೆಗಳು ಇನ್ಮೇಲೆ ಆಗದಂತೆ ನೋಡಿಕೊಳ್ತೀವಿ ಅಂತ ಹೇಳಿ. ಈಗಾಗಲೇ ಕಾನೂನಾತ್ಮಕವಾಗಿ ಏನೇನು ಕ್ರಮಗಳಾಗಿದೆ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ ಅವರು. ಬಟ್ ಇಲ್ಲಿ ಇಂತಹ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು. ಟ್ರಾಫಿಕ್ ಪೊಲೀಸರ ಮೇಲೆ ಇರುವಂಥ ಗೌರವ ಕಂಪ್ಲೀಟ್ ಆಗಿ ಕಡಿಮೆ ಆಗೋಯ್ತು. ಮೊದಲೇ ಟ್ರಾಫಿಕ್ ಪೊಲೀಸರು ಅಂತ ಹೇಳಿದ್ರೆ ನಮ್ಮ ಜನ ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ ದುಶ್ಮನ್ ಥರ ನೋಡ್ತಾರೆ. ಅವರು ವಸೂಲಿಗೆ ಇಳಿತಾರಪ್ಪ, 10 ರೂಪಾಯಿನೂ ಬಿಡಲ್ಲ, ಎಲ್ಲ ಡಾಕ್ಯುಮೆಂಟ್ ಇದ್ದರೂ ಎಲ್ಲ ಸರಿಯಾಗಿದ್ದರೂ ಕೂಡ ಏನೋ ಒಂದು ನೆಪ ಹೇಳ್ಕೊಂಡು ನಮ್ಮ ಹಣ ಕೇಳ್ತಾರೆ. ಈ ರೀತಿ ಜನರ ಮನಸ್ಸಿಗೆ ಅದು ಹೋಗ್ಬಿಟ್ಟಿದೆ. ಹಾಗಾಗಿ ಇನ್ಮೇಲಾದರೂ ಕೂಡ ಮಾನವೀಯವಾಗಿ ಸಾರ್ವಜನಿಕರೊಂದಿಗೆ ವರ್ತನೆ ಮಾಡೋದನ್ನು ಟ್ರಾಫಿಕ್ ಪೊಲೀಸರು ಕಲಿಬೇಕು. ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡೋದಲ್ಲ. ನೋಡಿ, ನಾವು ನೋಡಿದ ಹಾಗೆ ಬೆಂಗಳೂರಿನಲ್ಲಿ ಮಾತ್ರ ಟ್ರಾಫಿಕ್ ರೂಲ್ಸ್ ಇರೋದ್ರಿ. ಸಿಗ್ನಲ್ಗಳು ಜಂಪು ಅಥವಾ ಹೆಲ್ಮೆಟು ಕಡ್ಡಾಯ, ಇವೆಲ್ಲ ಬೆಂಗಳೂರು ಅಷ್ಟೇ. ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ಓಡಾಡ್ತಿರ್ತೇವಲ್ಲ, ಅದು ಯಾರು ಹೆಲ್ಮೆಟ್ ಹಾಕೋದಿಲ್ಲ, ಹೇಳೋರಿಲ್ಲ ಕೇಳೋದಿಲ್ಲ. ಅದು ಮಂಡ್ಯದಲ್ಲಿ ಯಾಕೆ ಈ ರೀತಿ ರೂಲ್ಸ್ ಮಾಡಿದ್ರೆ ಗೊತ್ತಿಲ್ಲ. ಮಾಡಲಿ, ಒಳ್ಳೆಯದೇ. ಆದರೆ ಹಾಕಲೇಬೇಕು, ಕೊಡಲೇಬೇಕು ಅಂಥೇಳಿ ಕೆಲವು ಕಡೆಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಆ ಥರದ ಸನ್ನಿವೇಶಗಳು ನಾವು ನೋಡಿಲ್ಲ. ಬಟ್ ಈಗ ಅವ್ರ ಕೆಲಸ ಅವ್ರು ಮಾಡ್ತಿದ್ರು, ಹೌದು, ಓಕೆ, ಒಪ್ಕೊಳ್ತೀವಿ. ಆದರೆ ಅಲ್ಲಿ ಬೇಡಿಕೊಂಡ್ರೂ ಕೂಡ ಬಿಡದೆ ಅವ್ರನ್ನಲ್ಲಿ ತಡೆದಿದ್ದು ಟ್ರಾಫಿಕ್ ಪೊಲೀಸರ ಒಂದು ಪ್ರಮಾದ. ಮತ್ತು ಆ ಘಟನೆ ಆದ ಮೇಲೂ ಕೂಡ ಅವರ ವರ್ತನೆಯಲ್ಲಿ ಮಾನವೀಯತೆ ಕಂಡು ಬರಲಿಲ್ಲ. ಅದರ ಜೊತೆಗೆ ಈಗ ಅಲ್ಲಿನ ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರಂತೆ, ಸರ್ಕಾರದಿಂದ ಪರಿಹಾರವನ್ನು ಕೊಡ್ತೀವಿ ಮತ್ತು ವೈಯಕ್ತಿಕವಾಗೂ ಕೂಡ ಅವರಿಗೆ ಸಹಾಯವನ್ನು ಮಾಡ್ತೀವಿ ಅಂತ. ಆದರೆ ಇಲ್ಲಿ ಹಣ ಅವ್ರಿಗೆ ಬೇಕಾಗಿಲ್ಲ. ಇದ್ದ ಒಬ್ಬ ಮಗಳು ಭಾಳ ಮುದ್ದಾಗಿ ಬೆಳೆಸಿದ್ರು, ಕಣ್ಣು ಮುಂದೆನೇ ಪ್ರಾಣ ಬಿಟ್ಟಿದೆ ಅಲ್ವಾ, ಕಣ್ಣಾರೆ ಕಂಡಿದ್ದಾರೆ ರೀ, ರಕ್ತ ಸೋರಿ ವಿಲವಿಲ ಅಂತ ಒದ್ದಾಡಿ ಅಲ್ಲೇ ಜೀವ ಹೋಗಿದೆ ಅಲ್ವಾ. ಹಾಗಾಗಿನೇ ಕರಳು ಕಿತ್ತು ಬರುತ್ತೆ. ಆ ತಂದೆ ತಾಯಿಗೆ ಮಾತ್ರ ನೋವು ಗೊತ್ತಿರುತ್ತೆ. ಹಾಗಾಗಿನೇ ಟ್ರಾಫಿಕ್ ಪೊಲೀಸರು ಇನ್ಮೇಲೆ ನೀವು ಈ ರೀತಿಯಾಗಿ ನಡೆದುಕೊಂಡ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರು ಭುಗಿಲೇಳೋದು ಗ್ಯಾರಂಟಿ. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಈಗಾಗಲೇ 3 ವ್ಯವಸಾಯಿಗಳನ್ನು ಕೂಡ ಅಮಾನತು ಮಾಡಿದ್ದಾರೆ. ಶಿಕ್ಷೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿತ್ತು, ಅದನ್ನ ಬಿಟ್ಟರೆ ಬೇರೆ ಶಿಕ್ಷೆ ಅವು ಇಲಾಖೆ ಆಗಿರ್ತವಲ್ಲ, ಹಾಗಾಗಿನೇ. ಆದರೆ ಆ ಮಗುವನ್ನು ಕಳ್ಕೊಂಡಂತಹ ಪೋಷಕರ ನೋವು ಯಾರಿಗೆ ಹೇಳಬೇಕಾಗಾದರೆ, ಅದೇ ಸ್ಥಳದಲ್ಲಿ ಯಾರಾದರೂ ನಿಮ್ಮವ್ರು ಇದ್ದಿದ್ರೆ ನಿಮಗೆ ಆ ಸಂಕಟ ಗೊತ್ತಾಗ್ತಿತ್ತಲ್ವಾ. ಹಾಗಾಗಿ ನಾವು ಹೇಳೋದು, ಏನು ಎತ್ತಂತ ವಿಚಾರಿಸಿ ಫಸ್ಟು. ನೀವು ಒಂದೇ ಸಾರಿಗೆ ಫೈನು, ದುಡ್ಡು 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 ಅಂಥೇಳಿ ರಶೀದಿನ ಹರಿದು ಬಿಡಬೇಡಿ. ಎಲ್ಲಿಗೆ ಹೋಗ್ತಾ ಇದ್ದಾರೆ, ಅವ್ರ ಕಷ್ಟ ಏನಿದೆ ಅದನ್ನು ಮೊದಲು ವಿಚಾರಿಸಿ. ನೀವೇನು ಮಂಡ್ಯದಲ್ಲಿ ಎಲ್ಲ ಕಡೆನೂ ಏನು ಟ್ರಾಫಿಕ್ ಪೊಲೀಸರು ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದೀರಾ? ಹಾಗಾದರೆ ಎಲ್ಲ ಕಡೆ ಟ್ರಾಫಿಕ್ ಸಿಗ್ನಲ್ ಆಗಿರ್ಬೋದು ಅಥವಾ ಹೆಲ್ಮೆಟ್ ಧರಿಸದೆ ಓಡಾಡೋರಿಗೆ ಎಲ್ರಿಗೂ ದಂಡ ವಿಧಿಸ್ತಾ ಇದ್ದೀರಾ? ಕೆಲವು ಟೈಮ್ನಲ್ಲಿ ಕೆಲವು ವಾರ ನೀವು ನಿಂತ್ಕೊಳ್ತೀರಾ ಅಷ್ಟೇ. ಇವತ್ತು ಸೋಮವಾರ ಅಂತೇಳಿ ನೀವು ಅಲ್ಲಿ ನಿಂತ್ಕೊಂಡಿರ್ಬೋದು ಅಷ್ಟೇ, ವೆಹಿಕಲ್ಗಳು ಓಡಾಡಿ ಜಾಸ್ತಿ ಇರುತ್ತೆ ಅಂಥೇಳಿ. ಎಲ್ಲ ದಿನ ನೀವು ಇರ್ತೀರಾ? ನಿಮ್ಮ ಹುಳುಕುಗಳು ಕೂಡ ಭಾಳ ಇದ್ದಾವೆ ಹೇಳೋಕ್ಕೆ ಹೋದರೆ. ಹಾಗಾಗಿನೇ ಇನ್ಮೇಲಾದರೂ ಕೂಡ ಟ್ರಾಫಿಕ್ ಪೊಲೀಸರು, ಮಂಡ್ಯದವರು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಸಂಚಾರಿ ಪೊಲೀಸರು ಜಾಗೃತರಾಗಿರ್ಬೇಕು ನೀವು. ಇಲ್ಲದಿದ್ದರೆ ಜನರಿಂದ ಹೊಡೆತ ತಿನ್ನೋದು ಗ್ಯಾರಂಟಿ ನೀವು.
ಅದಾದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಸಾರ್ವಜನಿಕರ ಅಲ್ಲಿ ಮೊದಲೇ ಕೋಪದಲ್ಲಿರ್ತಾರೆ ಎಲ್ಲರೂ ಕೂಡ. ನೀವಲ್ಲಿ ಏನಾದರೂ ವಾದ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ತಲಾಗೊಬ್ಬೊಬ್ಬರು ನಿಮಗೆ ಬಡಿತಾರೆ. ಹೋಗಲ್ಲ